ರಾಷ್ಟ್ರ ರಾಜಧಾನಿ ದೆಹಲಿ ಕಾರು ಬಾಂಬ್ ಬ್ಲಾಸ್ಟ್ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಉಗ್ರರ ಅಟ್ಟಹಾಸಕ್ಕೆ ಹಲವರು ಸಾವನ್ನಪ್ಪಿದ್ದು 20ಕ್ಕೂ ಹೆಚ್ಚು ಮಂದಿ ಆಸ್ಪತ್ರೆ ಪಾಲಾಗಿ ನರಳಾಡ್ತಿದ್ದಾರೆ. ಅಷ್ಟಕ್ಕೂ ಈ ಕೃತ್ಯದ ಹಿಂದೆ ಇರೋದ್ಯಾರು? ಪ್ರಧಾನಿ ಮೋದಿ ಕೊಟ್ಟ ಎಚ್ಚರಿಕೆ ಏನು ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಉಗ್ರರ ರಕ್ತ ದೋಕುಳಿಗೆ ಬೆಚ್ಚಿ ಬಿದ್ದ ರಾಷ್ಟ್ರ ರಾಜಧಾನಿ. ಬಾಂಬ್ ಬ್ಲಾಸ್ಟ್ಗೆ ನಲುಗಿದ ದಿಲ್ಲಿ, 13 ಮಂದಿ ದುರ್ಮರಣ. ರಾಜಧಾನಿಯ ಕೆಂಪು ಕೋಟೆ ಬಳಿ ಕಾರಿನಲ್ಲಿ ಸಂಭವಿಸಿದ ಭೀಕರ ಸ್ಫೋಟಕ್ಕೆ ಸಾವನ್ನಪ್ಪಿದವರ ಸಂಖ್ಯೆ 13ಕ್ಕೆ ಏರಿಕೆಯಾಗಿದೆ. ಸ್ಫೋಟದ ತೀವ್ರತೆಗೆ ಹಲವರ ದೇಹಗಳು ಛಿದ್ರಗೊಂಡೆದ್ದು ಈ ಭಯಾನಕತೆಗೆ ಇಡೀ ವಿಶ್ವವೇ ಬೆಚ್ಚಿ ಬಿದ್ದಿದೆ. ಸಾವನ್ನಪ್ಪಿದವರ ಕುಟುಂಬಗಳದ್ದು ಒಬ್ಬೊಬ್ಬರದ್ದು ಒಂದೊಂದು ದುರಂತ ಕಥೆ. ಘಟನೆಯಲ್ಲಿ 20ಕ್ಕೂ ಹೆಚ್ಚು ಮಂದಿಗೆ ಗಾಯವಾಗಿದ್ದು ಜೀವನ್ಮರಣ ಹೋರಾಟ ನಡೆಸುತ್ತಿದ್ದಾರೆ. ಗಾಯಗೊಂಡವರಿಗೆ ಎಲ್ಎನ್ಜೆಪಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದ್ದು ಈವರೆಗೆ ಮೃತರಲ್ಲಿ 8 ಜನರ ಗುರುತು ಮಾತ್ರ ಪತ್ತೆಯಾಗಿದೆ. ಛಿದ್ರಗೊಂಡಿದ್ದ ಮೃತದೇಹಗಳ ಗುರುತು ಪತ್ತೆ ಹಚ್ಚಲು ಇನ್ನೂ ಪ್ರಯತ್ನ ಮುಂದುವರೆದಿದೆ. ಇತ್ತ ಕಾರ್ ಬ್ಲಾಸ್ಟ್ನಲ್ಲಿ ಮೃತಪಟ್ಟ ಉಮರ್ ಸಹಿತ ಬಂಧಿತ ಶಂಕಿತ ಉಗ್ರರು ಕೂಡ ವೆಲ್ ಎಜುಕೇಟೆಡ್ಗಳೇ. ಈ ಉಗ್ರರ ಹಿಸ್ಟ್ರಿ ನೋಡಿದ್ರೆ ಬೆಚ್ಚಿ ಬೀಳುವಂತಿದೆ. ದೆಹಲಿ ಹೋಟೆಲ್ನಲ್ಲಿ ತಂಗಿದ್ದ 4 ಆರೋಪಿಗಳು, ಹರಿಯಾಣದಲ್ಲಿ 2ರನ್ನ ಬಂಧಿಸಲಾಗಿದೆ. ಇದೆಲ್ಲದರ ನಡುವೆ ಡಾಕ್ಟರ್ ಜಿಹಾದಿ ಶಾಹೀನ್ ಉಗ್ರ ಚರಿತ್ರೆಗೆ ಭಯ ಹುಟ್ಟಿಸುವಂತಿದೆ. ದೆಹಲಿ ಸ್ಫೋಟದ ಸಂಚಿನಲ್ಲಿ ಏಕೆ ಪ್ರಮುಖ ಪಾತ್ರ ವಹಿಸಿದ್ಲು. ಫರೀದಾಬಾದ್ನ ಆಲ್ಫಾಲಾ ವಿವಿಯಲ್ಲಿ ವೈದ್ಯೆಯಾಗಿದ್ದ ಶಾಹೀನ್ ವಿವಿಯ ಪ್ರಯೋಗಾಲಯದಲ್ಲೇ ಸ್ಫೋಟಕ ತಯಾರಿ ಮಾಡುತ್ತಿದ್ದ ಮಾಹಿತಿ ಸಿಕ್ಕಿದೆ. ಶಾಹೀನ್ ಕಾರಿನಿಂದ ನಿನ್ನೆ AK-75 ರೈಫಲ್ ಸ್ಫೋಟಕಗಳನ್ನ ವಶಕ್ಕೆ ಪಡೆಯಲಾಗಿದೆ. ಎಲ್ಲದಕ್ಕಿಂತ ಇಂಟ್ರೆಸ್ಟಿಂಗ್ ಅಂದ್ರೆ ಏಕೆ ಉಗ್ರ ಶಾಕೀರ್ನ ಪ್ರೇಯಸಿಯಾಗಿದ್ಲು. ಜೈಷ್-ಎ ಮೊಹಮ್ಮದ್ನ ಮಹಿಳಾ ಘಟಕದ ನೇತೃತ್ವ ವಹಿಸಿದ್ಲು. ಆಪರೇಷನ್ ಸಿಂಧೂರದ ಬಳಿಕ ಉಗ್ರ ನಾಯಕಿಯಾಗಿದ್ದ ಶಾಹೀನ್ಲನ್ನ ಮಹಿಳಾ ಉಗ್ರ ವಿಭಾಗದ ಲೀಡರ್ ಆಗಿ ನೇಮಿಸಿದ್ದ ಮೋಸ್ಟ್ ವಾಂಟೆಡ್ ಉಗ್ರ ಮಸೂದ್ ಅಜರ್. ಏನೋ ದೆಹಲಿಯಲ್ಲಿ ಸ್ಫೋಟಿಸಿದವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೂತಾನ್ನಿಂದ ಖಡಕ್ ಎಚ್ಚರಿಕೆಯನ್ನ ರವಾನೆ ಮಾಡಿದ್ದಾರೆ. ಕೆಂಪು ಕೋಟೆಯ ಬಳಿ ಸ್ಫೋಟಿಸಿದವರನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ. ಸಂಚು ರೂಪಿಸಿದವರಿಗೆ ಖಂಡಿತವಾಗಿಯೂ ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ಮೃತರ ಆತ್ಮಕ್ಕೆ ಶಾಂತಿ ಸಿಗಲು ಉಗ್ರ ಸಂಹಾರ ಶತಸಿದ್ಧ. ಈ ಷಡ್ಯಂತ್ರಕ್ಕೆ ತಕ್ಕ ಉತ್ತರ ಕೊಡ್ತೀವಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಹೀಗಾಗಿ ದೇಶದ ಜನರಿಗೆ ಆಪರೇಷನ್ ಪ್ರತೀಕಾರದ ಸಂದೇಶ ಸಿಕ್ಕಿದೆ. ಮತ್ತೊಂದೆಡೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಉಗ್ರ ಕೃತ್ಯದಲ್ಲಿ ಭಾಗಿಯಾಗದವರನ್ನ ಬಿಡೋ ಪ್ರಶ್ನೆಯೇ ಇಲ್ಲ ಅಂತ ಶಪಥ ಮಾಡಿದ್ದಾರೆ. बहुत भारी मन से आया हूं। कल शाम दिल्ली में हुई भयावह घटना ने सभी के मन को व्यथित कर दिया है। मैं पीड़ित परिवारों का दुख समझता हूं। आज पूरा देश उनके साथ खड़ा है। मैं कल रात भर इस घटना की जांच में जुटी सभी एजेंसियों के साथ, सभी महत्वपूर्ण लोगों के साथ संपर्क में था। विचार विमर्श चलता था, जानकारियों के तार जोड़े जा रहे थे। I extend my heartfelt condolences to all those who lost their lives in the tragic incident that occurred in Delhi yesterday. I pray to God to grant strength and solace to the bereaved families in this hour of deep grief. From this platform, I wish to assure my citizens that the country's leading investigative agencies are conducting a swift and thorough inquiry into the incident. ಕೇಸ್ ಕ್ಷಣಕ್ಕೂ ತೀವ್ರತೆ ಪಡೆದುಕೊಳ್ತಿದ್ದು ಕೇಂದ್ರ ಸರ್ಕಾರದಿಂದ ಪ್ರಕರಣವನ್ನ ಅಧಿಕೃತವಾಗಿ NIAಗೆ ಹಸ್ತಾಂತರಿಸಲಾಗಿದೆ. ದೇಶಾದ್ಯಂತ ಅಧಿಕಾರಿಗಳು ಫೀಲ್ಡ್ಗಿಳಿದು ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಘಟನಾ ಸ್ಥಳಕ್ಕೆ NIA ಆಫೀಸರ್ಸ್ ಭೇಟಿ ನೀಡಿ ಬಾಂಬ್ ಅವಶೇಷಗಳನ್ನ ವಶಕ್ಕೆ ಪಡೆದು ಇನ್ವೆಸ್ಟಿಗೇಷನ್ ಅನ್ನ ಚುರುಕುಗೊಳಿಸಿದ್ದಾರೆ. ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್.